ಏನಕ್ಕೆ ಬಂದು ಏನ್ ಮಾಡ್ತಾ ಇದೀವಿ ಒಂದು ಗೊತ್ತಾಯ್ತಾ ಇಲ್ಲ. ಹೆಂಗೋ ಸಕ್ಕತ್ತಾಗಿರುತ್ತೆ. ಮೊನ್ನೆ ಮ್ಯಾಚ್ ಸಕ್ಕತ್ತಾಗಿತ್ತಲ್ಲ ನಾವು ಮೇಲ್ಗಡೆ ಮಾಡಿದಾಗ. ಗ್ಯಾಪ್ ಅಲ್ಲಿ ಹೋಗ್ತವೆ ಗಾಡಿ ಮಾತ್ರ ಅಂತ ಹೋಗುತ್ತೆ. ಇದೇ ತರ ಫೀಲ್ ಆಯ್ತಿತ್ತ ಸುಸ್ತಾಗೋದು ಅದೆಲ್ಲ 3 ತಿಂಗಳಾದ್ಮೇಲೆ ಮಾಮೂಲಿ. ನಡ್ಕೊಂಡ್ ಬನ್ನಿ ಮೇಡಮ್, ಬನ್ನಿ ಮೇಡಮ್ ಪ್ಲೀಸ್ ಬನ್ನಿ ಬನ್ನಿ ಬನ್ನಿ. ಎಷ್ಟಿರ್ಬೋದು? 1.5 ಲಕ್ಷ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮದನ್ಗೌಡ ಯೂಟ್ಯೂಬ್ ಚಾನಲ್. ಎಳಿಯೋದನ್ನ ಕಲ್ತ್ಕೊಂಡಾಳೆ ಗೈಸ್ ಮಧುಗೌಡ ಅವರು. ಸೊ ಇವತ್ತು ನಾವು ಮಧು ಅವ್ರ ಮನೆಯಲ್ಲಿ ಮಧ್ಯಾಹ್ನದ ಲಂಚ್ ತಿಂತಾ ಇದ್ದೀವಿ. ಸಖತ್ತಾಗಿದೆ ಸಾಂಬಾರ್ ಆ್ಯಂಡ್ ರೈಸ್. ಯಾರು ಮಾಡಿದ್ದು? ನೀನೇನಾ? ಯಾರು ಮಾಡ್ತಾರೆ ಮದನ್ ಅವರೇ? ಅಡುಗೆ ಮನೆಗೆ ಬರಲಿಲ್ಲ? ಹಂಗೆ ನೀನು ಫೋನಲ್ಲಿ ಮುಳುಗೋಗಿದ್ದಲ್ಲ, ಹಂಗಾಗಿ ಗೊತ್ತಾಗಿಲ್ಲ. ಅಲ್ಲಿ ಕೂತ್ಕೊಂಡೇನೆ ಮಂಗಳಮ್ಮ ಒಂದು ಸ್ವಲ್ಪ ಇದನ್ನ ಹಾಕಿ ಅದನ್ನ ಹಾಕಿ ಎಲ್ಲ ಇವಳು ಉಪ್ಪು ಖಾರ ಎಲ್ಲ ಇವಳೆ ಹಾಕೋದು. ಎಲ್ಲ ಮಾಡಿ ಇಟ್ಟಿರ್ತೀನಿ. ರೈಸ್ ಒಂದು ಬೆಂದಿದ್ಯಾ ನೋಡ್ಬಿಟ್ಟು ಆಫ್ ಮಾಡಿ ಅಂತ ಆಫ್ ಮಾಡಿಸ್ದೆ. ಎಸ್ ಗೈಸ್, ಇದು ಹೀರೆಕಾಯಿ ಸಾಂಬಾರು ಅಲ್ವಾ? ನಮ್ಮ ಬಾವ ಅವರು ಊಟ ಮಾಡಿ ಕೂತಿದ್ದಾರೆ. ಹೀರೆಕಾಯಿ ತಿಂದಿಲ್ಲ. ಹಾಯ್ ಮಾಡಿ, ಹಾಯ್ ಮಾಡಿ. ಅಲ್ಲಿ 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 ಸಾಂಬಾರು ಚೆನ್ನಾಗೇ ಐತೆ. ಅವ್ರು ಹೀರೆಕಾಯಿ ತಿನ್ನಲ್ವಂತೆ ಗೈಸ್. ಸಾಂಬಾರು ಚೆನ್ನಾಗಿಲ್ಲನಪ್ಪ? ಚೆನ್ನಾಗೈತೆ ತಾನೆ. ನಾನು ಮಾಡೋ ಅಡುಗೆ ಸೂಪರ್. ನಿಶುಂಗೆ ಎಷ್ಟು ಇಷ್ಟ ಗೊತ್ತಾ? ನನಗೂ ಇಷ್ಟ. ಸೂಪರ್ ಫ್ಯಾಂಟಾಸ್ಟಿಕ್. ಮಾಡ್ಕೊತೀನಿ ಅಂತ ಗ್ಯಾಪ್ ಅಲ್ಲಿ ಹೋಗ್ತವೆ. ಸೂಪರ್ ಆಗಿ ಮಾಡಿದ್ಯಾ, ಯಾವ ಸಾಂಬಾರು ಮಾಡಿದ್ರು ಸೂಪರ್ ಆಗಿ ಮಾಡಿದ್ಯಾ ಅನ್ಕೋ ತಿಂತಾರೆ. ಇಲ್ಲೇನು ಹೇಳ್ದೇವ್ರ ಬಿಡೋಲ್ಲ ನೀನು. ನಾನು ಹೇಳೋಲ್ಲ, ಅದಕ್ಕೆ ಅವ್ರೇ ಹೇಳ್ತಾರೆ. ಇಲ್ಲ, ಫಸ್ಟ್ ಎಲ್ಲ ಅಷ್ಟು ಬರ್ತಾ ಇರಲಿಲ್ಲ. ಈಗ ಸಕ್ಕದಾಗಿ ಮಾಡಾಡ್ಕೊಳ್ತಾಳೆ ಗೈಸ್ ಅಡುಗೆ ಎಲ್ಲ. ಫ್ರೆಶ್ ಅಪ್ ಆದೆ. ಸೊ ನಮ್ಮ ಭಾವನ ಬಟ್ಟೆ ಹಾಕೊಂಡಿದ್ದೀನಿ. ಬೆಂಗಳೂರಿಂದ ಬರಬೇಕಾದ್ರೆ ಶರ್ಟ್ ತಗೊಂಬಂದಿದ್ದೀನಿ, ಪ್ಯಾಂಟ್ ತಂದಿಲ್ಲ. ಹಿಂಗೆ ನನ್ನ ಕತೆಗಳು. ಜ್ಞಾನ ಎಲ್ಲಿರ್ತದೋ ಏನೋ ಒಂದ್ಸತಿ ಗೊತ್ತೇ ಆಗಲ್ಲ. ಎಸ್, ಹಂಗೇನು ಟೆನ್ಷನ್ ಇಲ್ಲ ಗೈಸ್. ಮೈಸೂರಿಗೆ ಬಂದಾಗ ಒಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ ನಮ್ಮ ಭಾವಂದು ಬಟ್ಟೆ ನನಗಾಗುತ್ತೆ, ನನ್ನ ಬಟ್ಟೆ ಅವ್ರು ಬೆಂಗಳೂರಿಗೆ ಬಂದಾಗ ಅವ್ರಿಗಾಗುತ್ತೆ. ನೋ ಟೆನ್ಷನ್. ತುಂಬ ದಿನ ಆಗಿತ್ತು ಅಂತ ಅಂದ್ಬಿಟ್ಟು ನಾನು B6 ಕಾರ್ನ ಎತ್ಕೊಂಡ್ಬಂದಿದ್ದೀನಿ. ಬಟ್ ರೇಂಜ್ ನೋಡ್ಬೋದು 65 ಅಷ್ಟೇ ಇರೋದು. ಬೇರೆ ಮಾಡಿ ತಗೊಂಬಂದ್ಬಿಟ್ಟಿದ್ದೀನಿ. ಹಳ್ಳಿ ರೂಟ್ ಬೇರೆ ಹೋಯ್ತಾ ಇರೋದು ನಾನು. ಅಲ್ಲೇನೋ ಚಾರ್ಜಿಂಗ್ ಸಿಗಲಿಲ್ಲ ಅಂದರೆ ಹೆಂಗಪ್ಪ ಕತೆ. ಇಲ್ಲ ಆಪ್ ಆಯ್ತದೆ, ಅಲ್ಲೇ ನಿಲ್ಸ್ಬಿಟ್ಟು ಬರಬೇಕು. ಸೊ ಬನ್ನಿ, ಬೇರೆ ಮಾಡಿ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಒಳ್ಳೆ ಫೀಲ್ ಇದೆ. ಅವರು ಈಗ ಜಾಸ್ತಿ ತಾರ್ನ ಓಡಿಸ್ತಾ ಇದ್ದಾರೆ ಗೈಸ್. ಈ ಗಾಡಿ ಎತ್ತುತ್ತಾ ಇಲ್ಲ, ಅದಕ್ಕೆ ನಾನು ಅವ್ರು ಎತ್ತಿ ಸ್ವಲ್ಪ ಓಡಿಸೋಣ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ಹೋಗುತ್ತೆ. ರಾಕೆಟ್ ಹೋದಂಗೆ. ಸ್ಟಾರ್ಟಿಂಗ್ ಹಾರ್ಸ್ ಪವರ್ ಇದೆಯಲ್ಲ ಈ ಗಾಡಿದು, ನೆಕ್ಸ್ಟ್ ಲೆವೆಲ್ ಗೈಸ್. ನಾನು ಯಾವ ಗಾಡಿಲೂ ಇಷ್ಟು ಹಾರ್ಸ್ ಪವರು ನಾನು ಓಡಿಸಿರೋ ಗಾಡಿಗಳಲ್ಲಿ ನಾನು ಇದುವರೆಗೂ ನೋಡೇ ಇಲ್ಲ ಗೈಸ್. 6 ಸೆಕೆಂಡ್ಸ್ಗೆ 100 ರಪ್ ಅಂತ ಹೋಗ್ಬಿಡುತ್ತೆ. ಕರೆಕ್ಟಾಗಿ ಕಾಣಿಸ್ತಾ ಇದೀನಾ? ಓಕೆ ಗೈಸ್ RCB ಅವರು ಬೌಲಿಂಗ್ ತಗೊಂಡಿದ್ದಾರೆ. ಸೊ ನಾವು ಹೊರಡೋದು ಲೇಟ್ ಆಗಿದೆ. ಮೇಡಮ್ ಅವ್ರಿಗೆ ಫಸ್ಟ್ ಬ್ಯಾಟಿಂಗ್ ಆಗಿದ್ರೆ ಒಳ್ಳೆ ಮಜಾ ಇರೋದು. ಬನ್ನಿ ಗೈಸ್. ತಾರಲ್ಲಿ ಹೋಯ್ತಾ ಇದ್ದೀವಿ. ಚಾರ್ಜ್ ಇಲ್ವಲ್ಲ B6 ಅಲ್ಲಿ. ಸೊ ಬನ್ನಿ ಮೇಡಮ್, ಹತ್ಕೊಳ್ಳಿ. ತೆಗಿಲ್ಲ ಮೇಡಮ್ ಡೋರು? ಪ್ಲೀಸ್ ಮೇಡಮ್. ತಂಗಿ ನಾನು ಇದ್ದಾಗೆಲ್ಲ ಹಿಂದೆ ಕುತ್ಕೊಳ್ಳೋದು. ಏನಕ್ಕೆ ಬಂದು ಏನ್ ಮಾಡ್ತಾ ಇದೀವಿ ಒಂದು ಗೊತ್ತಾಯ್ತಾ ಇಲ್ಲ. ಹೆಂಗೋ ಸಕ್ಕತ್ತಾಗಿರುತ್ತೆ. ಮೊನ್ನೆ ಮ್ಯಾಚ್ ಸಕ್ಕತ್ತಾಗಿತ್ತಲ್ಲ ನಾವು ಮೇಲ್ಗಡೆ ಮಾಡಿದಾಗ. ಮಸ್ತಾಗಿತ್ತು, ಫುಲ್ ಸಕ್ಕತ್ತಾಗಿತ್ತು. ಇವತ್ತು ನೋಡಿದ್ರೆ ಮಾತ್ರ ನಮ್ಗೆ ಬೇಜಾರಾಗ್ತಿದೆ. 7 ಓವರ್ಗೆ 5 ಟಿಕೆಟ್ ಆಗಿದೆ. ಆಸ್ ಎ RCB ಫ್ಯಾನ್ಸ್ ಹೊಡಿರೋ ರನ್ ಹೊಡಿರೋ ಅಂತ ಇದ್ವಿ ಗೈಸ್. ಅವ್ರು 7 ರನ್ಗೆ 5 ವಿಕೆಟ್ ಹೊಡೆದಿಲ್ಲ. ಈ ಥರ ಆಗುತ್ತೆ ಅನ್ಕೊಂಡಿರಲಿಲ್ಲ. ನೋಡಿ ಸ್ಕೋರ್ ತೋರಿಸ್ತೀನಿ ನೋಡಿ. ಮಾತಾಡ್ಕೊಂಡ್ರು ಇವಾಗ ಚಚ್ಚಿ ಬಿಸಾಕನ 5 ಜನ ಹೊಂಟೋಗೋರಾಗ್ಲೇ ನಾವಾದ್ರೂ ಹೊಡಿಯೋಣ ಅಂತ. 49ಕ್ಕೆ ಆಲ್ಔಟ್ ಮಾಡಿದ್ರೆ RCB ರೆಕಾರ್ಡು ಒಂದಾರ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಹೌದಾ? ಅಲ್ಲಿಂದ ನಾವು ಈಗ ಬೇರೆ ಕಡೆಗೆ ಬಂದಿದ್ದೀವಿ. ನಮ್ಮ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗೋ ಥರ ಯಾವುದೇ ಥರ ಮ್ಯಾಚ್ ನಡೀಲಿಲ್ಲ. ಸೊ ಬೇಜಾರಾಗಿ ಅಲ್ಲಿ ಪುಟ್ಟದಾಗಿ ಒಂಥರ ಖುಷಿ ಅಂತಂದರೆ ಅದು ಮಜಾ.
ಮಜಾ ಇರಬೇಕು ಲೈಫಲ್ಲಿ ಗೈಸ್. ಹೌದು guys. ಹಾಂ, ಸೊ ಅದಕ್ಕೆ ಅಲ್ಲಿ ಒಂದು ಸ್ವಲ್ಪ ಸ್ಟಾರ್ಟರ್ಸ್ ಎಲ್ಲ ತಿನ್ಕೊಂಡು ಈಗ Main course ಬಂದಿದ್ದೀವಿ. ಮೇನ್ ಕೋರ್ಸ್ ಊಟಕ್ಕೆ ಅಂತ ಬಂದಿದ್ದೀವಿ ಗೈಸ್. ಈ ಹೋಟೆಲ್ ಹೆಸರನ್ನೇ ಅನ್ನ ವಿಳಾಸಂ ಅಂತ. ಮದುವೆ ಎಲ್ಲ ವೀಡಿಯೋ ನೋಡಿ, ಇಲ್ಲಿ ಸಕ್ಕತ್ತಾಗಿರುತ್ತೆ. ಮೈಸೂರಲ್ಲಿ ನೋಡಿ 50-80 ಸೈಟ್ಗಳನ್ನ ಹೋಟ್ಲಾಗಿ ಕನ್ವರ್ಟ್ ಮಾಡಿದ್ದಾರೆ. ಒಳಗಡೆ ಎಲ್ಲ ಒಂದೊಂಥರ ಕ್ಯಾಬಿನ್ ಥರನೇ. ಏಕೆ ಅವಾಗ್ಲೇ ಒಂದಲ್ಲ ಅದಕ್ಕೆ ಬಂದೆ. ಇವಳು ಮಧು ನನ್ನ ಪಕ್ಕ ಇದ್ರೆ ಗೈಸ್, ಯಾಕೋ ಒಂದು ಸ್ವಲ್ಪ ಮಾತಾಡೋಕ್ಕೆ ಕಾನ್ಷಿಯಸ್ ಆಗೈತಿ. ನಿಂಗೆ ಅದೇ ನಂಗೆ ಗೊತ್ತು ನಾನು ದೂರನ ಗೈಸ್. ದೇವ ಅಲ್ಲ, ನಾನು ಮುಂದೆ ಜಾಸ್ತಿ ಅವನು ವ್ಲಾಗ್ ಮಾಡಿ ಅಭ್ಯಾಸ ಇಲ್ವಲ್ಲ ಅದಕ್ಕೆ. ಇವಳು ಮಾಡ್ತಾ ಇರ್ತಾಳೆ, ಆರಾಮಾಗಿ ಮಾತಾಡ್ತಾಳೆ. ಯಾಕಪ್ಪ ಇಲ್ಲ ಹಂಗೆ ನನ್ನ ಮುಂದೆ ಮಾಡಲ್ಲ ಅವನು ಜಾಸ್ತಿ. ಅಲ್ಲಿ ಬೆಂಗಳೂರಲ್ಲಿ ಇದ್ದಾಗ ಮಾಡ್ಕೊತಾ ಇರ್ತಾನಲ್ಲ, ಹಂಗಾಗಿ ನನ್ನ ಜೊತೆಲಿ ಇರುವಾಗ ಅನ್ಸುತ್ತೇನೋ. ಫುಲ್ ಬ್ಯಾಟಿಂಗು, ಒಳ್ಳೆ ಊಟ ಆಯಿತು. ಸೊ ಈಗ ಮನೆಗೆ ಹೋಗಿ ಪಾಚಿ ಮಾಡುವ. ಹಾಂ, ಹೆಂಗೋ RCB ಗೆದ್ಬಿಟ್ರು ಗೈಸ್. ಹಾಯ್ ಮಂಗಳಮ್ಮ, ಏನು ಸಮಾಚಾರ? ಹಾಂ, ಈಗ ರೆಡಿಯಾಗಿ ಬೆಂಗಳೂರು ಕರ್ಕೊಯ್ತೀನಿ. ಮಧು ಬಾಣನ ತನಕ ನೀವೇ ಬರಬೇಕು. ಮಧು ನಿಮ್ಮನ್ನ ಇಲ್ಲಾಂದರೆ ಮಿಸ್ ಮಾಡ್ಕೋತಾಳಂತೆ. ಹಾಂ, ಏನ ಬರಲ್ವಂತ? ಬರಲ್ವ ನೀವು? ನಾಚ್ಕೋತಾ ಇದ್ದೀರಾ? ಬನ್ನಿ, ಇರಲಿ, ಅಲ್ಲೂ ಸಕ್ಕತ್ತಾಗಿರುತ್ತೆ. ಹಾಂ, ಬರಬೇಕು ನೀವು ನಮ್ಮ ಮನೆಗೆ. ಸ್ವಾತಿ ಬಿಡ್ಬೇಕಲ್ಲ. ಸ್ವಾತಿ ನೀವು ಬರಪ್ಪ, ಹೇಳ್ಕೊಂಬಂದ್ಬಿಡು. ಎಲ್ಲರೂ ಬಂದು ಬರಕ್ಕಾಗಲ್ಲ ಅನ್ಸುತ್ತೆ, ಇನ್ನು ಕಾಲೇಜು. ಸ್ವಾತಿ, ನಿಶಾ, ಮಂಗಳಮ್ಮ, ನಿಖಿಲ್ ಅವರು, ನಾನು ನಿಧೋಸ್ತರ ನಿಂತ್ಕೊಂಡಾಗಣ. ಅಭಿ ಎಲ್ಲ ಅವರೆಲ್ಲ ನೋಡ್ಕೋತಾರೆ. ಯಾರು ಇರಲ್ವಲ್ಲ, ಇನ್ನೂರು ಎಲ್ಲ ಅಲ್ಲೇ ಇರ್ತಿರಲ್ಲ. ಆಂಟಿ ಅಜ್ಜಿ ಇಲ್ಲೇ ಇರ್ತಾರೆ, ಅವ್ರು ಬಂದಿರಕ್ಕಾಗಲ್ವಲ್ಲ ಅಲ್ಲಿ. ಹಂಗೆ ಒಟ್ನಲ್ಲಿ ಬರಂಗಿಲ್ಲ, ಒಟ್ನಲ್ಲಿ ಬರಕ್ ಇಷ್ಟ. ನಿನ್ನೆ ಕೇಳಿದೆ, ಮಂಗಳಮ್ಮ ಹೋಗ್ತೀರಾ, ಹೋಗಿ ಒಂದ್ ಸ್ವಲ್ಪ ದಿನ ಇದ್ ಬನ್ನಿ ಅನ್ನಕ್ಕೆ. ಇಲ್ಲಪ್ಪ ನಾನು ಹೋದ್ರೆ ಒಂದ್ ವಾರ ಅಷ್ಟೇ ಇರೋದು, ಆಮೇಲೆ ಬಂದ್ಬಿಡ್ತೀನಿ ಅಂತ. ಆಗಲ್ಲ, ಮೈಸೂರು ಅಡ್ಜಸ್ಟ್ ಆಗ್ಬಿಟ್ಟೈತೆ, ಬೆಂಗಳೂರು ಗೊತ್ತಿಲ್ಲ ಇನ್ನ. ರೇಕ್ಸ್ ಹಾಕಿ ಕರೆದು ಫಸ್ಟ್ ಇಲ್ಲ ಇಲ್ಲ ಅಂದ್ರು, ಆಮೇಲೆ ಬರ್ತೀನಿ ಅಂತ ಸುಮ್ಮನೆ. ಬನ್ನಿ ಮಂಗಳಮ್ಮ, ಇರ್ಲಿ. ಹಾಯ್, ಸೊ ನಮ್ಮ ನಿಧು ವಸ್ತ್ರದಲ್ಲಿ ಯಾವುದೇ 2 ಸ್ಯಾರಿ ಪರ್ಚೇಸ್ ಮಾಡಿದ್ರೆ 5% ಆಫರ್ ಕೊಟ್ಟಿದ್ದೀವಿ. ಆ್ಯಂಡ್ ಆಲ್ಸೋ ಸಾಕಷ್ಟು ಜನಕ್ಕೆ ಬೇರೆ ಸೀರೆ ರೀಸ್ಟಾಕ್ ಮಾಡಿಸ್ಬೇಕು ಅಂತ ಇತ್ತು. ಸೊ ಅದನ್ನು ಕೂಡ ಎಲ್ಲ ಸ್ಯಾರೀಸ್ ಆಲ್ಮೋಸ್ಟ್ ರೀಸ್ಟಾಕ್ ಆಗಿದೆ. ಸೊ ಯಾರೆಲ್ಲ ಇನ್ನೂ ಪರ್ಚೇಸ್ ಮಾಡಿಲ್ಲ ಆ್ಯಂಡ್ ವೇಟಿಂಗ್ ಫಾರ್ ದ ರೀಸ್ಟಾಕ್ ಪರ್ಚೇಸ್, ಬೇಗ ಹೋಗಿ ನಮ್ಮ ವೆಬ್ಸೈಟ್ನ ಚೆಕ್ ಮಾಡಿ, ಅದರ ಲಿಂಕ್ನ ನಾನು ಮೇಲ್ ಕೊಟ್ಟಿರ್ತೀನಿ. ಇಷ್ಟೇ ಗೈಸ್, ಒಳಗಲು ಹಾಕಿರ್ತೀನಿ. ಯಾರಿಗಾರ ಸೀರೆ ಬೇಕು ಅಂತಂದರೆ ಹೋಗ್ಬಿಟ್ಟು ನಿಧು ವಸ್ತ್ರ ಪೇಜ್ನ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ಅಭಿಷೇಕ್ ಅನ್ನೋರು ಆರ್ಡ್ರ್ ತೊಗೊಂಡು ನಿಮಗೆ ಡೆಲಿವರಿ ಕೊಟ್ಟು ಕಳಿಸ್ತಾರೆ. ಬರೋದಾ? ಬರ್ತೀರಾ? ಬಾಯ್ 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 ಗೈಸ್. ಓಕೆ, ಬನ್ನಿ. ನೆಕ್ಸ್ಟ್ ನಾನು ಬೆಂಗಳೂರಿಗೆ ಬರಬೇಕು. ಸೊ ಬ್ಯಾಂಗ್ಳೂರಿಗೆ ಬಂದಾಗ ವಿಲ್ ಕಮ್ ಟು ಹೋಮ್, ಮನೆಗೆ ಬರ್ತೀವಿ. ನಾನಂತೂ ಮೈಸೂರಿಗೆ ಏನಿಲ್ಲ ಅಂದ್ರೆ ಒಂದು 15 ದಿನ ಇಲ್ಲೇ ಸೆಟ್ಲ್ ಆಗಿದ್ದೆ. ಅಂದರೆ ಆಲ್ ಟುಗೆದರ್ ನನ್ನ ಪ್ರೆಗ್ನೆನ್ಸಿಯಿಂದ ಕೌಂಟ್ ಮಾಡಿದ್ರೆ, ಯಾಕಂದರೆ ಇವಾಗ ನಾನು ಈ ಟೈಮಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಹಾಗಾಗಿ ಅವನೇ ಬರ್ತಾ ಇದ್ದ ನೋಡ್ಕೊಂಡು. ಬಾ, ಎಲ್ಲರನ್ನು ಕರ್ಕೊಂಡು. ಹಾಂ, ನಮ್ಮ ಮದರ್ ಇಂಡಿಯಾ ಅವರು ಕೇಳ್ತಾ ಇದ್ರು, ಮಧು ಕರ್ಕಬಾ ಮಾಡಿತ್ತು, ಕರ್ಕಬಾ ಅಂದೆ ಬರ್ಲೇಳ ಯಾಕೆ ಅಂತ. ಒಟ್ಟಿಗೆ ನಾಳೆ ಒಂದು ಫಂಕ್ಷನ್ ಇದೆ ಇವ್ರು ನಿಖಿಲ್ ಅವ್ರ ಫ್ಯಾಮಿಲಿದು, ಅದು ಮುಗಿಸ್ಕೊಂಡು ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಬಂದು 1-2 ದಿನ ಇದ್ಬಿಟ್ಟು ಬರಬೇಕು. ಸೊ ಮಧು ಅವ್ಳ ಬ್ಲಾಗಲ್ಲಿ ನಮ್ಮ ಬಾವರ್ದು ಹೇರ್ ಸ್ಟೈಲ್ ತೋರಿಸ್ಬಿಡ್ತೀನಿ. ಇಷ್ಟಪಟ್ಟು ಮಾಡಿಸ್ಕೊಂಡಿರೋ ಹೇರ್ ಸ್ಟೈಲು ಸಕ್ಕತ್ತಾಗಿದ್ರೆ ಕಮೆಂಟ್ ಮಾಡಿ ಗೈಸ್. ಎಸ್ ಗೈಸ್, ಈಗ ನಮ್ಮದು ಮುಂದಿನ ನಿಲ್ದಾಣ ಬೆಂದಕಾಳೂರು. ಎಸ್, ಹಾಂ, ಬಾಯ್. ಗುಡ್ ಮಾರ್ನಿಂಗ್. ಬೆಂಗಳೂರಲ್ಲಿ ಒಂದು ರೌಂಡ್ ಮಳೆ ಬಂದೋಗಿದೆ. ಒಂದು ಶೂನ ಆರ್ಡ್ರ್ ಮಾಡಿದೆ ಗೈಸ್, ನಿಮಗೆ ತೋರಿಸ್ತೀನಿ. ಮುಂಗೊತ್ತಿಲ್ಲ, ಇಲ್ಲಾಂದರೆ ಉಗಿತಾರೆ. ಸೊ ಹೆಂಗಿದೆ ಅಂತ ಹೇಳಿ. ಇನ್ಮೇಲಿಂದ ಒಂದು ಸ್ವಲ್ಪ ಬ್ರ್ಯಾಂಡೆಡ್ ಶೂಸ್ನ ಕಲೆಕ್ಟ್ ಮಾಡೋಣ ಅಂತ. ಯೂಶ್ವಲಿ ನಾನು ಶೂಸ್ನೆಲ್ಲ ವೇರ್ ಮಾಡಲ್ಲ, ಬಟ್ ಮೇಲಿಂದ ಸ್ಟಾರ್ಟ್ ಮಾಡೋಣ. ಒಂದು ಸ್ವಲ್ಪ ಕಂಫರ್ಟಬಲ್ ಫೀಲ್ ಅನಿಸ್ತಾ ಇತ್ತು. ಸೊ ಅದಕ್ಕೆ ತೊಗೊಂಡೆ. ಬೈಲಿ ನೋಡಿ, ಇಲ್ಲಿ ಹೊಸ ಶೂ ತೊಗೊಂಡೆ. ಹೆಂಗಿದೆ? ಹಾಂ, 3 ದಿನ ಆಯಿತು. ನೀನೇ ಇಸ್ಕೊಂಡಲ್ಲಮ್ಮ ಬಂದಾಗ. ಶೂನಾ? ಹಾಂ, ಎಷ್ಟಿರ್ಬೋದು? 1.5. ಹಾಂ, 1.5 ಲಕ್ಷ ಸಾವಿರ ನೋಡಿ. ಇಷ್ಟೇ.
ಇಷ್ಟೊಂದು ತೂಕ ನಿಮ್ಮಿಂದ ಶೂ ಹಾಕೋಣ ಅಂತ. ನಿನಗೆ ನಿನಗೊಂದು ಶೂ ಕೊಡಿಸ್ತೀನಿ. ನಾನೇ ಆಫೀಸ್ ಕೆಲ್ಸಕ್ಕೆ ಹೋಗೋನು. ಆಫೀಸ್ ಕೆಲ್ಸಕ್ಕೆ ಹೋಗೋರೆ ಹಾಕೊಳ್ಳಲ್ಲ, ವಾಕಿಂಗಿಗೆ ಅದಕ್ಕೆ ಇದಕ್ಕೆ ಅಂತ ನೀನು ಹಾಕೊಬೇಕು. ನಮ್ಮ ಅಮ್ಮಂಗೆ ಗೈಸ್ ನೀನು ಬ್ಲಾಗಲ್ಲಿ ಜೋರಾಗಿ ಮಾತಾಡಲ್ಲ, ಜನ ಎಲ್ಲ ಕೇಳಿಸಲ್ಲ ನಿಮ್ಮ ಅಮ್ಮ ಮಾತಾಡೋದು ಅಂತ ಹೇಳ್ತಾರೆ ಅಂದಿದ್ದಕ್ಕೆ ಡವ್ ಮಾಡ್ತಾವ್ರೆ ಬಂದು. ಕಫ ಒಳಗಿತ್ತಂತೆ, ಕೆಮ್ಮಿ ಈಚೆಗೆ ತೆಗಿಸವ್ರಂತೆ, ಇನ್ನೂ ಸಕ್ಕತ್ತಾಗಿ ಮಾತಾಡ್ತಾರಂತೆ. ಈಗ ಒಂದೆರಡು ಪದ ಆಡ್ಬಿಡಂಗಾರೆ. ಕಫ ಇದು ಬರಲ್ಲ ವಾಯ್ಸು. ನನ್ನ ಕೆಲಸ ಏನಪ್ಪ ಅಂತಂದರೆ ಆ ಮನೆ ಹತ್ರ ಹೋಗ್ಬೇಕು ಒಂದು ಸ್ವಲ್ಪ, ಅಲ್ಲೆಲ್ಲ ಹೋಗೇ ಇಲ್ಲ ಗೈಸ್. ಸುಮ್ಮನೆ ನೋಡ್ತಾ ಬಂದರೆ ಹೋಗೋಗಿ ಏನ ಮನೇನ ಪೇಂಟ್ ಮಾಡಿಸೋದು ಇದು ಮಾಡೋದಿಲ್ಲ ಈ ಬೇಸಿಗೆ ಮಳೆಗಾಲದಲ್ಲೆಲ್ಲ ಮಾಡೋಕ್ಕಾಗ್ತದೆ. ಅದೇನು ಕೆಲಸ ಇಲ್ಲ. ಒಂದು ಟ್ಯಾಂಕು ಅದೊಂದು 2ನೇ ಫ್ಲೋರ್ 3ನೇ ಫ್ಲೋರ್ ರೆಡಿ ಮಾಡಿಸ್ಬಿಟ್ಟು ಇವಾಗ ಈ ತಿಂಗಳು ಮಾಡಿಸಿ ಹೋದ ತಿಂಗಳು ಮಾಡಿಸ್ತೀನಿ ನಿಂದಲ್ಲ. ಮಾಡಿಸ್ತೀನಿ ಕಣಮ್ಮ, ಆಯಿತು. ನೀನು ಹೇಳಿದ್ಯಾ ಅಂದಮೇಲೆ ನಾನು ಬರ್ತೀನಿ ನೋಡಿ ಎಲ್ಲಾರು. ನಿನ್ನ ಬಿಲ್ಡಿಂಗ್ನ ಮಾಡ್ಸೋಣ. ಸ್ವಲ್ಪ ಟೈಮ್ ಬೇಕು, ಅಲ್ಲಿ ಇಲ್ಲಿ ಓಡಾಡ್ತಾ ಅಲ್ಲೇ ನಿಂತ್ಕೊಂಡು ಮಾಡಿಸ್ಬೇಕು ಗೈಸ್. ಏನಾರು ಕೆಲಸ ಮಾಡಿಸ್ಬೇಕು ಅಂತಂದರೆ ಶೆಡ್ ಆಗ್ಬಿಡ್ತೀನಿ ಅಂತ ನಾನು ಇನ್ನೂ ಕೈ ಹಾಕಿಲ್ಲ ಮನೆಗಳ ಕೆಲಸಕ್ಕೆ. ಮದರ್ ಇಂಡಿಯಾ ಅವರೇ, ಇದು ಮದುವೆಗೆ 5 ತಿಂಗಳು ತುಂಬಿತು, ಸ್ಕ್ಯಾನ್ ಮಾಡಿಸ್ತಾವಳೆ. ನಿಮ್ಮ ಕಾಲದಲ್ಲೆಲ್ಲ ಹೆಂಗಿತ್ತು ನಿಮಗೆ ಪ್ರೆಗ್ನೆನ್ಸಿ? ಮಾಮೂಲಿ ಹಿಂಗೇನೆ, ಏನಿಲ್ಲ. ಹಾಂ, ಸ್ಕ್ಯಾನಿಂಗ್ ಮಾಡಿಸೋದು ನಾವು. ನೀವು ಸ್ಕ್ಯಾನಿಂಗ್ ಮಾಡಿಸ್ತಿದ್ರಾ? ತೋರಿಸೋದು ಹಾಸ್ಪಿಟ್ಲಿಗೆ ಇರ್ತಿತ್ತು, ಎಲ್ಲ ಇರ್ತಿತ್ತು. ಇದೇ ಥರ ಫೀಲ್ ಆಯ್ತಿತ್ತಾ, ಸುಸ್ತಾಗೋದು? ಅದೆಲ್ಲ 3 ತಿಂಗಳಾದ್ಮೇಲೆ ಮಾಮೂಲಿ. ಅಲ್ಲಿವರೆಗೂ ಏನು ಗೊತ್ತಾಗಲ್ಲ. ನೈಸ್. ಅವಾಗೆಲ್ಲ ಫುಲ್ಲು ಗಟ್ಟಿಮುಟ್ಟಾಗಿ ದಷ್ಟಪುಷ್ಟವಾಗಿದ್ರು. ಈಗಿನ ಹೆಣ್ಮಕ್ಳುಗಳು ಸ್ವಲ್ಪ ಎಲ್ಲ ಫುಡ್ಗೆ ನಾರ್ಮಲ್ ಆಯ್ತಾಯ್ತು. ಇವಾಗೆಲ್ಲ ಸಿಜರಿನ್. ಎಲ್ಲರಿಗೂ ನಾರ್ಮಲ್ಲು ಗೈಸ್. ನಮ್ಮ ಚಿಕ್ಕಮ್ಮಂಗೂ ನಾರ್ಮಲ್ಲು, ನಮ್ಮ ಅಮ್ಮಂಗೂ ನಾರ್ಮಲ್ಲು, ನಮ್ಮ ದೊಡ್ಡಮ್ಮಂಗೂ ನಾರ್ಮಲ್ಲು, 3 ಜನಕ್ಕೂ ನಾರ್ಮಲ್ ಆಗೈತೆ. ನೋಡೋಣ ಮದುವೆಗೆ. ಐ ಹೋಪ್ ನಾರ್ಮಲ್ ಆಗಲಿ ಅಂತ ನಮ್ಮ ಬೇಡಿಕೆ ಇದೆ. ನೋಡೋಣ. ಅದಕ್ಕೋಸ್ಕರ ಅವಳು ಎಕ್ಸಸೈಸು, ವಾಕಿಂಗು, ಏನೇನು ರೊಟೀನ್ ಮಾಡಬೇಕು ಎಲ್ಲ ಮಾಡ್ತಾಯಿದ್ದಾಳೆ. ಬಟ್ ನೋಡೋಣ. 5 months ಕಂಪ್ಲೀಟ್ ಆಗಿದೆಯಲ್ಲ, ಇದೊಂದು ಸ್ವಲ್ಪ ಮೇಜರ್ ಇದು ಏನಪ್ಪ ಸ್ಕ್ಯಾನಿಂಗು ಎಲ್ಲ ಗೊತ್ತಾಗುತ್ತೆ. ಪಾಪುದು ಬಾಡಿ ಮೂಮೆಂಟು, ಇಲ್ಲಂತಾರೆ ಹಾರ್ಟ್ ಬೀಟ್ ಕಂಪ್ಲೀಟಾಗಿ ನೀಟಾಗಿ, ಇಲ್ಲ ಆರ್ಗನ್ಸ್ ಎಲ್ಲ ಹೆಂಗೆ ಡೆವಲಪ್ ಆಗಿದೆ ಎಲ್ಲ ಗೊತ್ತಾಗುತ್ತೆ. ಐ ಹೋಪ್ ಸಾಧ್ಯ ಆದರೆ ಹೋಗಬೇಕು ಅಂತ ನನಗೂ ಆಸೆ. ಬಟ್ ಈಗ ತಾನೇ ಮೈಸೂರಿಂದ ಬಂದಿದ್ದೀನಿ. ನೋಡೋಣ ಇಫ್ ಪಾಸಿಬಲ್ ವಿಲ್ ಗೋ. ಗಾಯ್ಸ್, ಈಗ ನಾನು ಒಂದು ಸ್ವಲ್ಪ ಚನ್ನಪಟ್ಟಣ ಕಡೆ ಬಂದಿದ್ದೀವಿ. ಮಧುಗೌಡ ಅವರೆಲ್ಲೇ ಇದ್ದಾರೆ, ಅವರು ನಮ್ಮನ್ನು ನೋಡ್ತಾ ಇದ್ದಾರೆ. ಸೊ ಸ್ವಲ್ಪ ಏರ್ ಫಾಲ್ ಆಗ್ಬಿಟ್ಟಿತ್ತು ಗೈಸ್ ಇಲ್ಲಿ. ಅದು ಹಳ್ಳಿ ಕಡೆ ನಾಟಿ ಔಷಧಿ ಅಂತ ಹಾಕ್ತಾರಲ್ಲ, ಅದು ಹಾಕ್ಸಿದ್ದೆ. ಬಟ್ ಯಾಕೋ ನನಗೆ ಸ್ಯಾಟಿಸ್ಫೈನೂ ಆಗಲಿಲ್ಲ, ಕಂಫರ್ಟೇಬಲ್ ಫೀಲ್ ಇಲ್ಲ. ಅದು ಹಂಗೆ ಹರಡ್ಕೊಂಡು ಮೇಲ್ಗಡೆ ಎಲ್ಲ ಒಂದು ಸ್ವಲ್ಪ ಏರ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಏನು ಎತ್ತ ಅಂತ ಗೊತ್ತಿಲ್ಲ. ಈ ಕ್ಲಿನಿಕಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ, ಅವರು ಡರ್ಮಟಾಲಜಿಸ್ಟು, ಚೆನ್ನಾಗಿ ನೋಡ್ತಾರಂತೆ. ಸೊ ಕೆಲವರ ಸಜೆಷನ್ ಮೇಲ್ಗಡೆ ಇಲ್ಲಿ ಬಂದು ತೋರಿಸೋಣ ಅಂತ ಬಂದಿದ್ದೀನಿ. ಐ ಗೆಸ್ ಗೊತ್ತಿಲ್ಲ ಏನಾಗಿದೆ ಅಂತ. ಐ ಥಿಂಕ್ ವಿಟಮಿನ್ ಇಲ್ಲ ಅಂತಂದರೆ ಕ್ಯಾಲ್ಶಿಯಮ್ಮು ಡೌನ್ ಆಗಿರುತ್ತೆ ಅಂತ ನಾನು ಅನ್ಕೊತೀನಿ. ಬಟ್ ಏನಾಗಿದೆ ಅಂತ ನನಗೆ ಲಿಟ್ರಲಿ ಗೊತ್ತಿಲ್ಲ. ಬನ್ನಿ ಡಾಕ್ಟ್ರನ್ನೇ ಕೇಳೋಣ ಏನಾಗಿದೆ ಅಂತ. ಇಲ್ಲಿ ಒಂದು ಅದ್ಭುತ ನಡೆದಿದೆ. ಯಾರು ಅಂತ ನೋಡಿದ್ರೆ ನೀವು ಲಿಟ್ರಲಿ ಶಾಕ್ ಆಗ್ತೀರಾ. ಅಯ್ಯೋ ಕಂಚಡ, ಯಾರಿದು? ವಾ ಶ್ರೀನಿ, ನೋಡಿ ಹೆಂಗೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ. ಬಿಡು ಅಣ್ಣ, ಏನ್ರಿ ನಿಮ್ದು ಫ್ರಾಕು? ಬನ್ನಿ ಮೇಡಮ್ ನೀವು. ಹಾ ಬನ್ನಿ ಮೇಡಮ್ ನೀವು. ಹುಡುಗಿ ತರ ನಡಿಬೇಕು ನೀವು. ಹಂಗ ನಡಿಯೋದು ನಡಿಲಿ, ಹಿಂಗೆ ಹಿಂಗ್ ನಡಿಬೇಕು, ಹಿಂಗೆ ಹಿಂಗೆ ಅಲ್ಲಿಂದ ನಡ್ಕೊ ಬರೋದು. ರ್ಯಾಂಪ್ ಅಪ್ ಮಾಡಿಸ್ತೀನಿ ಗೈಸ್. ಈಗ ನಮ್ಮ ಶ್ರೀನಿ ಹುಡುಗಿ ಹೆಸರಾದ್ರೆ ಏನ್ ಕಟ್ಬೋದು ಶ್ರೀನಿಗೆ? ಶಿವಾನಿ. ಓ ಶಿವಾನಿ. ಈಗ ನಮ್ಮ ಶ್ರೀನಿತ್ ಅವರು ಸ್ನೇಹಿತವರು ಶಿವಾನಿಯಾಗಿ ಕನ್ವರ್ಟ್ ಆಗಿದ್ದಾರೆ. ನಡ್ಕೊ ಬನ್ನಿ ಮೇಡಮ್, ಬನ್ನಿ ಮೇಡಮ್ ಪ್ಲೀಸ್, ಬನ್ನಿ. ವಾ ನಾಚ್ಕೋತಾವಳೆ ಇವಳು, ನಾಚ್ಕೋತಾವಳೆ. ನೋಡಿ ಗೈಸ್ ಹೆಂಗ್ ರೆಡಿ ಆಗೋಳೆ. ಫ್ರಾಕ್ ಯಾರ್ದಿದು? ಪೊದ್ದುನಿಂದ ಶ್ರೀನಿ ಬರೀ ಹುಡುಗಿಗೆ ಡ್ರೆಸ್ ಹಾಕೋದಲ್ಲ, ಬಾಡಿ ಲ್ಯಾಂಗ್ವೇಜ್ ಹಂಗೆ ಕನ್ವರ್ಟ್ ಆಗ್ಬೇಕು. ಹುಡುಗಿ ತರ ಮಾತಾಡ್ಬೇಕು ನೀನು. ಯಾವ ತರ ಮಾತಾಡೋದು ಹುಡುಗಿ ತರ? ಕೂಡ ಕಾಣಿಸ್ತಾ ಗೈಸ್. ಒಂದಿನ ಫುಲ್ ಕಂಪ್ಲೀಟ್ ಡೇ ಈ ತರ ಫುಲ್ ನೀಟಾಗಿ ಹುಡುಗಿ ತರ ರೆಡಿ ಮಾಡಿಸಿ ಒಂದು ವ್ಲಾಗ್ ಮಾಡಬೇಕು.
ಚೆನ್ನಾಗಿರ್ತದೆ. ಮಾತಾಡ್ತೀಯಾಗ? ಹಾಂ, ನಾಳೆ ಮಾಡ್ತೀನಿ. ಅವತ್ತು ಮೇಕಪ್ ಸೆಟ್ ಕೊಡ್ಸಿದ್ಕೋ ಸಾರ್ಥಕ ಆಯ್ತು ಗೈಸ್ ಪದ್ದುಗೆ. ಅದೊಂದು ಇಟ್ಕೊಂಡು ಅದೇನು ಏರ್ ಬ್ಲೋವರು, ಇವಳು ಕ್ಲಿಪ್ಪು, ಇವಳ್ದು ಏರ್ ಬ್ಯಾಂಡು, ಈ ಸಾರ ಇದು ಈ ಬ್ರಾಸ್ಲೆಟ್ ಎಲ್ಲ ಇದು ಮಾಡಿ ಅಲ್ಲೇ ಕೊಡೋ ತೆಗೆದುಕೊಳಪ್ಪ ಎಲ್ಲ ನೀವೇ. ಹಾಂ, ಇದೇ ಬಟ್ಟೆ ಹಾಕಿ ಇದೇ ಎಲ್ಲ ನಿದಾಕಿ ಈ 3-4 ದಿವಸ ಮಾಡಿದ್ದೀನಿ ಇದನ್ನ. ಎಲ್ಲ ಇದನ್ನೇ 3 ದಿವಸ ಹುಡುಗಿಯಾಗಿದ್ಯಾ ನೀನು. 3 ದಿವಸ ಇನ್ನೂ ಜಾಸ್ತಿ ಸೀಸನ್ ಮಾಡಿದ್ದೀನಿ. ಅಷ್ಟೇ ಗೈಸ್. ಸೊ ಇವು ಹೆಣ್ಮಗಳು ಈ ಬ್ಲಾಗ್ನ ಹೇಳು. ಹೆಣ್ಮಳಿಗೆ ಬರ್ದ ಸಬ್ಸ್ಕ್ರೈಬ್ ಟು ಮದನ್ ಗೌಡ ಯೂಟ್ಯೂಬ್ ಚಾನೆಲ್. ಎಲ್ಲಾರ್ದು ಹೇಳ್ಬಿಡ್ತಾನೆ, ಹೇಳ್ಬಿಡು. ಹೇಳಪ್ಪ. ಸಬ್ಸ್ಕ್ರೈಬ್ ಟು ಕಪ್ಲೇಟು ಮದನ್ ಗೌಡ, ಗೌಡ ಮಧುಗೌಡ, ಹುಡುಗೂಡ ನಿಖಿಲ್ ನಿಶಾ ನೀನಿದ್ದ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನೆಲ್. ಬಾಯ್ ಮಾಡ್ಬಿಡು, ಕಿಸ್ ಕೊಟ್ಬಿಡು ಎಲ್ಲರಿಗೂ. ಹಿಂಗೆ ಇಲ್ಲಿ ಹಿಂಗೆ ಏ ಕೊಡು ಇರ್ಲಿ, ಇಲ್ಲಿ ಹಿಂಗೆ. ಎಲ್ಲರೂ ಬಾಯ್ ಅಂದ್ರು. ಇಲ್ಲಿ ಅಂತ ಕೊಟ್ಬಿಡು. ಅನ್ನ ಅನ್ನ ಬಾಯ್ ಬಾಯ್. ಟಾಟಾ.